ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರೇಮ ಕಾವ್ಯ ಸಂಚಿಕೆ ಅಂದರೆ ಮಂಗಳವಾರ ಸಂಚಿಕೆನಲ್ಲಿ ಏನಾಗ್ತಾ ಇದೆ ಪ್ರೇಮ ಕಾವ್ಯ ನೋಡ್ಕೊಂಡು ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ಇಲ್ಲಿ ರಾಮ್ ಪ್ರೇಮನ ಹೊಗಳುತ್ತಾ ಇದ್ದಾನೆ. ಈ ಪ್ರೇಮ ಬರೀ ಹುಡುಗಿಯಲ್ಲ, ಇವಳು ನನ್ನ ನೆರಳು, ಬರೀ ಬೆಳಕೊತ್ತಲಿರೋ ಅಂಥ ನೆರಳಲ್ಲ, ರಾತ್ರಿನಲ್ಲಿರೋ ನೆರಳು, ನನ್ನ ಜೀವನ ಕತ್ಲೆ ಆಗಿದ್ದಾಗ ಬಂದಿರೋ ಅಂಥ ನೆರಳು, ನನ್ನ ಪ್ರೀತಿಲಿರೋ ಅಂಥ ನೆರಳು, ನನ್ನ ಉಸಿರಾಗಿರೋಳು ಈ ಪ್ರೇಮ ಅಂತ ಹೇಳ್ತಾನೆ. ಅವರೆಲ್ಲರಿಗೂ ಕೂಡ ಫ್ಯಾಮಿಲಿಯವ್ರಿಗೆ ಖುಷಿಯಾಗಿ ಎಲ್ಲ ಕ್ಲಾಪ್ಸ್ ಮಾಡ್ತಾ ಇದ್ದಾರೆ. ಅವತ್ತು ಮಿನಿಸ್ಟ್ರನ್ನ ಜೀವಕ್ಕೆ ಕುತ್ತು ಬಂದಾಗ ಎಲ್ಲರೂ ನನ್ನ ಮೇಲೆ ಆರೋಪ ಮಾಡಿದ್ರು. ಆದರೆ ನನ್ನ ಪ್ರೇಮ ನನ್ನನ್ನು ಸತ್ಯ ಗೊತ್ತಿಲ್ಲದೇ ನನ್ನನ್ನು ನಂಬದ್ಲು. ಇನ್ನೊಂದು ಸಲ ಕಾರಲ್ಲಿ ನನ್ನನ್ನು ಕೂರಿಸಿ ಬೆಂಕಿ ಹಚ್ಚಕ್ಕೆ ಬಂದಾಗ ತನ್ನ ಜೀವನಕ್ಕೆ ಬೆಂಕಿ ಹತ್ಕೊಳ್ಳೋತೇನೋ ಭಯ ಇಲ್ಲದೇ ಬಂದು ಕಾಪಾಡಿದವಳು ಈ ನನ್ನ ಪ್ರೇಮ. ಇವತ್ತು ನಾನು ಬದುಕಿರೋದಕ್ಕೆ, ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಾರಣ ಈ ನನ್ನ ಪ್ರೇಮ. ಅಷ್ಟೇ ಯಾಕೆ, ನನ್ನ ಡಾಕ್ಟ್ರ್ ಲೈಸೆನ್ಸ್ ಕ್ಯಾನ್ಸಲ್ ಆದಾಗ ನನಗೋಸ್ಕರ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದವಳು ಈ ನನ್ನ ಪ್ರೇಮ. ನನ್ನ ಹೃದಯ ಕಲ್ಲಾಗಿದ್ದಾಗ ನಾನು ಇಷ್ಟಪಡದೆ ಇದ್ರೂ ಕೂಡ ಅವಳು ನನ್ನನ್ನು ಕರಗಿಸಿ ಈ ಹೃದಯನ ಇವತ್ತು ಪ್ರೀತಿ ಮಾಡಿದವಳು, ಕಲ್ಲು ಹೃದಯನ ಪ್ರೀತಿ ಮಾಡಿದವಳು ಈ ನನ್ನ ಪ್ರೇಮ. ಅಷ್ಟೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದಿನ ಶುರುವಾಗದೆ ಈ ನನ್ನ ಪ್ರೇಮದಿಂದ, ಪ್ರೇಮ ಮಾಡಿಕೊಡೋ ಕಾಫಿಯಿಂದ, ಅವಳು ನನಗೆ ಕೇರ್ ಮಾಡೋದ್ರಿಂದ, ಮತ್ತು ಪ್ರೀತಿಯಿಂದ ಮಮತೆಯಿಂದ ಅಡುಗೆ ಮಾಡಿಕೊಟ್ಟು ರಾತ್ರಿ ಗುಡ್ ನೈಟ್ ಹೇಳೋವರೆಗೂ ನನ್ನ ದಿನಚರಿ ಸ್ಟಾರ್ಟ್ ಆಗದೆ ಮುಗಿಯೋದು ಕೂಡ ಈ ನನ್ನ ಪ್ರೇಮದಿಂದನೇ. ಹೀಗೆಲ್ಲ ಮಾತಾಡಿ ಪ್ರೇಮನ ತುಂಬ ಹಾಡಿ ಹೊಗಳುತ್ತಾ ಇದ್ದಾನೆ. ಪ್ರೇಮ ಆಗಂತೂ ತುಂಬ ಖುಷಿಯಾಗಿದೆ, ಮನೆಯವ್ರಿಗೂ ಕೂಡ ತುಂಬ ಖುಷಿಯಾಗಿದೆ ಅವನು ಹೇಳೋದನ್ನು ಕೇಳಿ. ಮಹೇಶ್ವರಿ ಮಾತ್ರ ಕೋಪ ಮಾಡ್ಕೊಳ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಮಹಾದೇವ ಎಳ್ನೀರು ಕೊಚ್ಚು ಕಾವ್ಯಂಗೆ ಕೊಡ್ತಾ ಇದ್ದಾನೆ. ಕೊಟ್ಬಿಟ್ಟು ಕಾವ್ಯ ಎಳ್ನೀರು ಕುಡಿತಿರ್ತಾಳೆ. ಇವನು ಅಂತ ಇದ್ದಾನೆ, ಯಪ್ಪ ಇವಳು ರಾತ್ರಿಗೆ ಎಳ್ನೀರು ಕೊಚ್ಚೋ ಸ್ಟೈಲ್ ಕೇಳಿ ನನಗೆ ಬೆಚ್ಚೋಗಿದ್ದೆ, ಹೆಂಗೋ ಈಗ ಎಳ್ನೀರು ಕುಳಿತಾವಳೆ, ಹೀಗಾದರೂ ಸ್ವಲ್ಪ ಎಣ್ಣೆ ಇಟ್ಟು ಕಮ್ಮಿ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ಅಲ್ಲಿ ಎಳ್ನೀರು ಇಕ್ಕಿರೋ ಅಂಗಡಿ ಹತ್ರ ಓನರ್ ಇರೋಲ್ಲ. ಅದಕ್ಕೆ ಅವನು ಓನರ್ ಇಲ್ವಲ್ಲ ಅಂದ್ಬಿಟ್ಟು, ನೀನು ಯಾರೋ ಗೊತ್ತಿಲ್ಲ ಕಣಪ್ಪ, ನನ್ನನ್ನು ಕಾಪಾಡಿದೆ ರಾತ್ರಿ, ತಗೊಳಪ್ಪ ಇಲ್ಲಿ ದುಡ್ಡು ಇಕ್ಕಿರ್ತೀನಿ ಅಂತ ದುಡ್ಡು ಇಕ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿ ಕಾವ್ಯ ಎಳ್ನೀರು ಕುಡಿದು ಬಿಸಾಕ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ನಿಂತಿರೋ ಅಂಥ ಟೆಂಪೋ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಇವನು ಪ್ರೇಮ ಕಾವ್ಯ ಎಲ್ಲೋದೆ ಕಾವ್ಯ, ಅಯ್ಯೋ ಇವಳು ಎಲ್ಲೋದ್ಲಪ್ಪ ಅಂತ ಹುಡುಕ್ತಿರ್ತಾನೆ. ಅವಳು ನೋಡಿದ್ರೆ ಆಲ್ರೆಡಿ ಅಲ್ಲಿ ಟೆಂಪೋ ಮೇಲೆ ನಿಂತಿರ್ತಾಳೆ. ಅದನ್ನು ನೋಡಿದಂಥ ಮಹಾದೇವ, ಅಯ್ಯೋ ಕಾವ್ಯ ಏನಮ್ಮಿ ಮಾಡ್ತಾ ಇದೆಯಾ ನೀನು, ಅದ್ರ ಮೇಲಿಂದ ಬಿದ್ದರೆ ಒಂದು ಮೂಳೆ ಕೂಡ ಉಳಿಯಲ್ಲ ಅಮ್ಮಿ, ಫಸ್ಟ್ ಇಳಿಯಮ್ಮಿ ನೀನು ಅಲ್ಲಿಂದ ಅಂತ ಹೇಳ್ತಾನೆ. ಆಗ ಕಾವ್ಯ, ನಾನು ಇಳಿಯಕ್ಕಿಲ್ಲ ಮಹಾದೇವ, ಇಲ್ಲಿಂದ ಚಂದ್ರ ಎಷ್ಟು ಹತ್ರದಲ್ಲಿದ್ದಾನೆ, ತುಂಬ ಹತ್ರದಲ್ಲೇ ಇದ್ದಾನೆ, ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಮಹಾದೇವ. ಅವ್ನು ಏನು ಹೇಳಿದ್ರು ಕೂಡ ಅವಳು ಇಳಿತಾನೆ ಇರಲ್ಲ ಟೆಂಪೋ ಮೇಲಿಂದ. ಆಗ ಮಹಾದೇವ, ಇವಳು ಹಿಂಗೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ, ಇವಳಿಗೆ ಬಿಸ್ಕೆಟ್ ಹಾಕೋದೇ ಸರಿ ಅಂತ ಹೇಳ್ಬಿಟ್ಟು, ಲೇ ಅಮ್ಮಿ ನಾಳೆ ಬೆಳಗ್ಗೆ ನೀನು ಏನು ಕೇಳಿದ್ರು ಕೊಡಿಸ್ತೀನಿ, ನೀನು ಏನೇ ಎಂಥ ಮಸಾಲೆ ದೋಸೆ ಐಸ್ ಕ್ರೀಮು ಯಾವ್ದು ಕೇಳಿದ್ರು ಕೊಡಿಸ್ತೀನಿ, ಅಲ್ಲಿಂದ ಇಳಿದು ಬಿಡಮ್ಮಿ ಅಂತಾನೆ. ಆಗ ಅವಳು ನಾನು ಮಾತ್ರ ಇಳಿಯಲ್ಲ ಅಂತ ವಾದ ಮಾಡ್ತಾಳೆ. ಮತ್ತು ನೀನು ಏನು ಕೇಳಿದ್ರು, ನಾನು ಏನು ಹೇಳಿದ್ರು ಮಾಡ್ತೀನಿ ನಮ್ಮಿ, ಇಳಿದು ಬಿಡಮ್ಮಿ ಅಂತಾನೆ. ಆಗ ಅವಳು, ನಾನು ಏನು ಹೇಳಿದ್ರು ಮಾಡ್ತೀಯಾ, ಸರಿ ಹಂಗಾದ್ರೆ ನೀನು ನನಗೋಸ್ಕರ 20 ಬಸ್ಕಿ ಹೊಡಿ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಮಹಾದೇವ ಬಸ್ಕಿ ಹೊಡಿತಾನೆ. 20 ಬಸ್ಕಿ ಹೊಡೆದ್ಮೇಲೆ ಸರಿ ಈಗಾದರೂ ಇಳಿಯಮ್ಮಿ ಅಂತ ಕೇಳ್ತಾನೆ. ಆಗ ಕೂಡ ಕಾವ್ಯ, ನಾನು ಮಾತ್ರ ಇಳಿಯಲ್ಲ ಮಹಾದೇವ, ನೀನು ಆಮೇಲೆ ನಾನು ಸುಮ್ಮನೆ ಇಳಿದ್ಬಿಟ್ಟು ನೀನು ಎಲ್ಲಾರ ಮಾಡಿಬಿಟ್ಟು ನಾನು ಮಾತ್ರ ಇಳಿಯಲ್ಲ, ಇಲ್ಲೇ ಚಂದಮಾಮ ಚೆನ್ನಾಗಿದ್ದಾರೆ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಆ ಚಂದಮಾಮ ಏನು ಚಕ್ಲಿ ಇಡ್ತಾನೆ ಬಾಯಿಗೆ, ಇಳಿಯಮ್ಮಿ ಕೆಳಗಡೆ ಅಂತ ಹೇಳ್ತಾನೆ. ಆಗ ಅವಳು, ಇಲ್ಲ ಒಂದು ಕಂಡೀಷನ್ನು, ನಾನು ಇಲ್ಲಿಂದ ಇಳಿಬೇಕು ಅಂದರೆ ಈಗ ನಿನ್ನನ್ನು ಎಲ್ಲಾದರೂ ಒಂದು ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಆಗ ಮಹಾದೇವ, ಅಯ್ಯೋ ಯಾವುದಪ್ಪ ಪೊಲೀಸ್ ಸ್ಟೇಷನ್, ಇಷ್ಟೋದಲ್ಲ ಯಾಕಮ್ಮ ಪೊಲೀಸ್ ಸ್ಟೇಷನ್ನು ಅಂತಾನೆ. ಆಗ ಅವಳು, ಏಯ್ ಮಹಾದೇವ ಪೊಲೀಸ್ ಸ್ಟೇಷನ್ ಎಲ್ಲ ಕಣೋ, ಹಿಲ್ ಸ್ಟೇಷನು ಅಂತಾಳೆ. ಆಗ ಹಂಗಂದ್ರೆ ಅಂತಾನೆ, ಹಂಗಂದರೆ ಬೆಟ್ಟದ ಹತ್ರ ಕರ್ಕೊಂಡು ಹೋಗಬೇಕು ಅಂತಾಳೆ. ಸರಿ ಆಯಿತು, ನಾನು ಕರ್ಕೊಂಡು ಹೋಗ್ತೀನಿ, ಇಳಿಯಮ್ಮಿ ಕೆಳಗಡೆ ಅಂತ ಹೇಳಿ ಇಳಿಸ್ಕೊತಿರ್ತಾನೆ. ಅವಳು ಅಲ್ಲಿಂದ ಇಳಿಬೇಕಾದ್ರೆ, ಟೆಂಪೋಯಿಂದ ಕೆಳಗಡೆ ಇಳಿಬೇಕಾದ್ರೆ ಕಾಲು ಸ್ಲಿಪ್ಪಾಗಿ ಅವ್ನು ಕ್ಯಾಚ್ ಇಟ್ಕೊತಾನೆ. ಹಾಗೇ ಅವಳನ್ನು 5 ನಿಮಿಷ ಮುಖ ನೋಡ್ತಾ ಇರ್ತಾರೆ. ಆಗ ಅವಳು, ಏನು ಮಹಾದೇವ ನನ್ನ ಮುಖ ನೋಡ್ತಾ ಇದೆಯಾ ನೀನು, ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಾ ಇದೆಯಾ ಅಂತಾಳೆ. ಆಗ ಕೋತಿ ಕುಣಿತಾ ಇಲ್ಲ, ನಿನ್ನ ಕಣ್ಣಲ್ಲಿ ಚಂದಮಾಮ ಕಾಣಿಸ್ತಾ ಇತ್ತು, ಅದನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಸರಿ ಈಗ ನಾನು ಇಳಿದೆ ತಾನೆ, ನನ್ನ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗು ಅಷ್ಟೇ ಅಂತಾಳೆ. ಆಗ ಮಹಾದೇವ, ಅಯ್ಯೋ ಮಾವ ನೀನು ಎಣ್ಣೆ ಏಟಿಂದ ಈಗ ನಾನು ಯಾವ ಬೆಟ್ಟಕ್ಕೆ ಕರ್ಕೊಂಡೋಗ್ಲಿ ನಿನ್ನ ಮಗಳನ್ನ, ಸರಿ ಆಯಿತು ನಡಿಯಮ್ಮಿ, ನೀನು ನಟ್ಟದಲ್ಲಿ ನಾನು ಗೆಲ್ಲಕ್ಕಾಗತ್ತಾ, ನಡಿಯಮ್ಮಿ ಅಂತ ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ.
ಮತ್ತಿಲ್ಲಿ ಮಹೇಶ್ವರಿ ಮಗಳು, ಅಮ್ಮ ನಾವೇನಿಲ್ಲಿ ಕನ್ಸು ಕಾಣ್ತಿದ್ದೀವ, ಪ್ರೇಮ ಎಲ್ಲ ಸತ್ಯ ಹೇಳ್ತಾರೆ ಅಂದರೆ ಇಲ್ಲಿ ಅಣ್ಣ ಪ್ರೇಮನ್ನ ಹೋಗಲಿ ಲವ್ ಸ್ಟೋರಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಕೋಪ ಬಂದು, ಏಯ್ ಮುಚ್ಚೆ ಬಾಯಿ, ಈ ಪ್ರೇಮ ನನ್ನ ಮಗನ ಇಷ್ಟು ಚೆನ್ನಾಗಿ ಬುಟ್ಟಿಗೆ ಹಾಕೋತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಥೂ ಅಂತ ಚೆನ್ನಾಗಿ ಬೈಕೊತಾ ಇದ್ದಾಳೆ. ಮತ್ತಿಲ್ಲಿ ರಾಮು ಪ್ರೇಮನ ಹಾಡಿ ಹೊಗಳುತ್ತಾ ಇದ್ದಾನೆ. ಈ ಪ್ರೇಮ ಪ್ರತಿಯೊಂದು ಉಸಿರಲ್ಲೂ ಕೂಡ ನನ್ನ ಹೆಸರಿದೆ. ಈ ಪ್ರೇಮ ನೀನು ಹೇಗೆ ಅಂದ್ಕೊಂಡೆ ನಾನು ನಿನ್ನ ಇಷ್ಟಪಡಲ್ಲ ಅಂತ? ನೀನು ನಿನ್ನ ಜೀವನನೇ ಮುಡುಪಾಗಿಟ್ಟಿದ್ಯಾ ನನಗೋಸ್ಕರ, ಅಂಥದ್ರಲ್ಲಿ ನೀನು ಹೆಂಗೆ ಅಂದ್ಕೊಂಡೆ? ಅಷ್ಟಂತದ್ರಲ್ಲಿ ನಾನು ನಿನ್ನನ್ನು ಇಷ್ಟಪಡದೆ ಇರ್ತೀನ? ನೀನು ನನ್ನ ಉಸಿರು, ನನಗೆ ಗೊತ್ತು ಅದು. ನಾನು ನಿನ್ನ ಉಸಿರು, ನೀನು ನನ್ನ ಉಸಿರು ಅನ್ನೋದು ನನಗೆ ಗೊತ್ತು ಕಣೆ. ಇವತ್ತು ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ, ಈ ನನ್ನ ಪ್ರೇಮನ ಥರ ಇಡೀ ಪ್ರಪಂಚದಲ್ಲೇ ಯಾರೂ ಇರಲ್ಲ. ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತ ಹೇಳಬೇಕು ಅಂದರೆ. ಇನ್ನು ಮುಂದೆ ನೀನು ಬರೀ ಪ್ರೇಮ ಅಲ್ಲ, ಈ ರಾಮ್ನ ಸರ್ವಸ್ವ ಕಣೆ. ಇನ್ನು ಮುಂದೆ ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಐ ಲವ್ ಯು ಪ್ರೇಮ ಅಂಥೇಳಿ ಇಬ್ಬರು ಹಗ್ ಮಾಡ್ಕೊಳ್ತಾರೆ. ಅದನ್ನು ನೋಡಿರೋ ವಾಣಿಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ಪ್ರೀತಿನೇ ಗೆಲ್ತು, ಪ್ರೇಮಕ್ಕ ರಾಮಣ್ಣ ಒಂದು ಹಾಗೆ ಬಿಟ್ಟರು ಅಂತ ಅವಳು ಖುಷಿ ಪಡ್ತಾ ಇದ್ದಾಳೆ. ಮತ್ತಿಲ್ಲಿ ಮಹಾದೇವು ಕಾವ್ಯನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಆಟೋ ಹುಡುಕ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಆಟೋ ಬರುತ್ತೆ. ಯಾವುದೋ ಒಂದು ಆಟೋ ಬಂತು, ಅಣ್ಣ ಇಲ್ಲಿ ಹತ್ತದಲ್ಲಿರೋ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ, ಯಾವ್ದಾರ ಬೆಟ್ಟಕ್ಕೆ, ನನ್ನ ಹೆಣ್ತೀನೋ ಅಂತ ಹೇಳ್ತಾನೆ. ಆಗ ಅವನು, ಇಷ್ಟೊತ್ತಲ್ಲಿ ಬೆಟ್ಟಕ್ಕೆ ಯಾಕೆ, ಯಾರು ನನ್ನ ಬೆಟ್ಟಕ್ಕೆ ಹೋಗಿ ನಂಗೇನು ಮೆಂಟ್ಲ ಇಷ್ಟೊತ್ತಲ್ಲಿ, ಯಾವ್ದಾರ ಬೇರೆ ಆಟೋ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಮಹಾದೇವ, ಅಣ್ಣ ನೀನು ನಂಗೆ ಅನ್ಬೇಡ ಕರೋಣ, ಇವಳು ನನ್ನ ಹೆಂಡ್ತಿ ಕರೋಣ, ಒಂಚೂರು ಜ್ಯೂಸ್ ಜಾಸ್ತಿ ಕುಡಿದ್ಬಿಟ್ಟು ಹೆಂಗೆಂಗೋ ಆಡ್ತಾಳೆ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗ ಆಟೋದನ್ನು, ಸರಿ 500 ರೂಪಾಯಿ ಆಗುತ್ತೆ, ಕೊಡ್ತೀರಾ ಅಂತ ಹೇಳ್ತಾನೆ. ಸರಿ ಅದು ಎಷ್ಟಾರಾಗಲಿ ಫಸ್ಟು ಕರ್ಕೊಂಡು ಹೊಂಟೋಗೋಣ ಅಂತ ಇಲ್ಲಿ ಕಾವ್ಯನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತಿಲ್ಲಿ ಪಾಟಿನಲ್ಲಿ ರಾಮ್ ಹಾಡಿ ಹೋಗ್ಲಿದ್ದನ್ನು ಕೇಳಿ ಮಹೇಶ್ವರಿ ಕೋಪ ಬಂದು ಸ್ಟೇಜ್ ಮೇಲೆ ಬಂದು, ರಾಮ್ ನೀನು ಯಾವಳನ್ನ ಸರ್ವಸ್ವ ಅಂತ ಇರೋದು, ನಿನಗೇನು ತಲೆಗಿಲೆ ಕೆಟ್ಟಿದೆಯಾ ನಿನಗೆ ಇಲ್ಲಿ? ಏಯ್ ಪ್ರೇಮ, ನೀನೇನೇ ಎಂದೆ ಅವಾಗಲೇ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳ್ದಲ್ಲ, ಈಗ ಹೇಳು ನಿನ್ನ ಮದುವೆ ಹಿಂದಿನ ಸತ್ಯ, ಒಂದು ಎಳೆಯಾಗಿ ಎಲ್ಲ ಬಿಚ್ಚಿಬಿಟ್ಟು ಹೇಳೆ ಅಂತ ಹೇಳ್ತಿರ್ತಾಳೆ. ಆಗ ರಾಮ್, ಇದೇ ಸತ್ಯನಮ್ಮ. ರಾಮ್ ಹೇಳ್ತಿದ್ದಾರೆ, ನಾನು ಹೇಳ್ತಾ ಇದ್ದೀನಿ ಪ್ರೇಮ ಏನು ಹೇಳೋಕೆ ಹೋಗಿದ್ಲು ಅಂತ. ಮದುವೆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಎಲ್ಲರೂ ಹೇಳ್ತಾಯಿದ್ರು ನೀವಿಬ್ಬರು ಬದುಕೋಕ್ಕಾಗಲ್ಲ ಜೊತೆಯಲ್ಲಿ ಅಂತ. ಯಾಕಂದರೆ ನಾನು ಪ್ರೇಮನ ಪ್ರೀತಿನ ನಿರಾಕರಿಸಿದ್ದೆ, ಅವಳು ನನ್ನ ಹೆಂಡತಿ ಅನ್ನೋದನ್ನು ನಾನು ಒಪ್ಕೊಂಡಿರಲಿಲ್ಲ. ಬಟ್ ಆ ಕಳಂಕನ ನಾನು ತೊಳ್ಕೊಬೇಕು ಅಂತ ಇವತ್ತು ಎಲ್ಲರ ಮುಂದೆ ಅವಳ ಪ್ರೀತಿನ ನಾನು ಒಪ್ಕೊಂಡು ತುಂಬ ಇಷ್ಟಪಟ್ಟಿದ್ದೀನಿ ಅವಳನ್ನು. ಇದನ್ನೇ ಅವತ್ತು ಅವಳು ಅಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಪ್ರೇಮ, ನೀನು ನನ್ನ ಯಾವತ್ತೂ ಬಿಟ್ಟೋಗ್ತೀನಿ ಅನ್ನೋ ಕನಸು ಕೂಡ ನಿನಗೆ ಬರಬಾರ್ದು ಅಂತ, ಮನಸ್ಸು ಕೂಡ ಬರಬಾರ್ದು. ನೀನು ಬಿಟ್ಟೋದ್ರೆ ಈ ರಾಮ್ ಬದುಕಿರಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಪ್ರೇಮಂಗೆ ಸಡನ್ನಾಗಿ ಅವ್ನ ಬಾಯಿನ ಮುಚ್ಚಿಬಿಟ್ಟು ಹತ್ರ ಎಲ್ಲ ಮಾತಾಡಬಾರ್ದು ರಾಮ್ ಅಂತ ಪ್ರೇಮ ಹೇಳ್ತಾಳೆ. ಮತ್ತೆ ರಾಮ್ ಹೇಳ್ತಾ ಇದ್ದಾನೆ ಪ್ರೇಮನ ಕೈ ಇಟ್ಕೊಂಡು, ಇನ್ಮೇಲೆ ನಮ್ಮ ಜೀವನ ಹೊಸ ಜೀವನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮದುವೆ ಅದು ಹೇಗೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದಮೇಲೆ ನಾವು ಹೇಗೆ ಬದುಕು ತೋರಿಸಿದ್ವಿ ಅನ್ನೋದು ಇಂಪಾರ್ಟೆಂಟು. ಆ ಥರ ನಾನು ಬದುಕು ತೋರಿಸ್ತೀನಿ. ನನ್ನ ಪ್ರೇಮ ನನಗೆ ಬದುಕಿನ ಪಾಠ ಹೇಳ್ಕೊಡ್ತಾಳೆ, ನಾನು ಅದನ್ನು ಕಲ್ತ್ಕೊಂಡು ಆರಾಮಾಗಿ ಹೋಗ್ತೀನಿ ಅವಳ ಜೊತೆ ಅಂತ ಹೋಗ್ಲತ್ತಿರ್ತಾನೆ. ಆಗ ಪ್ಲೀಸ್ ರಾಮ್ ದಮ್ಮಯ್ಯ, ನೀನು ಇಷ್ಟೊಂದು ಹೊಗಳು ಬೇಡ, ನನ್ನ ಮೇಲೋ ಕುತ್ಕೊಂಡ್ಬಿಡ್ತೀನಿ ನನ್ನ ಸ್ಥಾನ ಅಂತ ಹೇಳುತ್ತೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ನೀನು ಮೇಲೆ ಇರೋದು, ನಿನ್ನ ಸ್ಥಾನ ಯಾವಾಗಲೂ ಇಲ್ಲೇ ಇಟ್ಟಿರ್ತೀನಿ ಪ್ರೇಮ, ನಾನು ಹೈಟಲ್ಲೇ. ನೀನು ಈ ಮನೆಗೆ ಕಾಲಿಗೆ ಬಂದ ಮೇಲೆ ಈ ಮನೆ ನಂದಾಗ ಗೋಕುಲ ಆಯಿತು ಅಂತ ಇನ್ನೂ ಹೊಗಳುತ್ತಾನೆ. ಅದಾದಮೇಲೆ ಅವ್ರ ಅಮ್ಮಂಗೆ ಹೇಳ್ತಿದ್ದಾನೆ, ಅಮ್ಮ ಇಷ್ಟು ದಿನ ಏನೇನು ಗೊಂದಲ ಆಯಿತು ಅದೆಲ್ಲ ಮರ್ತ್ಬಿಟ್ಟು ಇನ್ಮೇಲೆ ಹೊಸ ಜೀವನಕ್ಕೆ ಕಾಲಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಮ್ಮ ಅಂತ ಇಲ್ಲಿ ಹೇಳ್ತಿದ್ದಾನೆ. ಇದಿಷ್ಟು ಬಂದು ಮಂಗಳವಾರ ಸಂಚಿಕೆಯ ಪ್ರೇಮ ಕಾವ್ಯ ಫುಲ್ ಎಪಿಸೋಡು. ಆ್ಯಂಡ್ ಬುಧವಾರ ಸಂಚಿಕೆಯ ಪ್ರೋಮೋಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫುಲ್ ಎಪಿಸೋಡ್ಗಾಗಿ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.